ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಿ. ಎಲ್ಲರಿಗೂ ನಮಸ್ಕಾರ. ಧರ್ಮವಾಹಿನಿ ಚಾನಲ್ಗೆ ಎಲ್ಲರಿಗೂ ಕೂಡ ಸುಸ್ವಾಗತ. ಸುಭಾಷಿತಕಾರರು ಅಂತ ಹೇಳಿದರೆ ಒಳ್ಳೆಯ ಮಾತುಗಳನ್ನು ಹೇಳುವಂತಹ ಸಂಸ್ಕೃತಜ್ಞರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದರೆ, ಅನ್ನದಾನಂ ಪರಂದಾನಂ ವಿದ್ಯಾದಾನ ಮತಃಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವಜ್ಜೀವಂ ಚ ವಿದ್ಯೆಯ ಅಂತ. ಅಂದರೆ ದಾನದ ಮಹತ್ವವನ್ನು ತಿಳಿಸುವಾಗ ಅನೇಕ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಇದು ಒಂದು ವಿದ್ಯಾದಾನದದ್ದು ಶ್ಲೋಕ. ಆದರೆ ನಾವು ಇವತ್ತೊಂದು ವಿಶೇಷವಾದಂತಹ ದಾನ, ಶ್ರೇಷ್ಠವಾದಂತಹ ದಾನದ ಒಂದು ಸುಂದರವಾದಂತಹ ಪ್ರಸಂಗವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಇದನ್ನು ಮಹಾಭಾರತದಲ್ಲಿ ಹೇಳಿರ್ತಕ್ಕಂತಹದ್ದು. ಇದನ್ನು ವೇದವ್ಯಾಸ ದೇವರು ಜನಮೇಜಯ ರಾಜನಿಗೆ ಹೇಳಿರ್ತಕ್ಕಂತಹ ಒಂದು ಸುಂದರವಾದಂತಹ ಕಥೆ ಇದು. ಒಮ್ಮೆ ಪಾಂಡವರೆಲ್ಲರೂ ಕೂಡ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾರೆ. ಆ ಯಾಗವನ್ನು, ಆ ಹಿಂದಿನ ಕಾಲದಲ್ಲಿ ಯಾಗದ ಪ್ರಕ್ರಿಯೆಗಳು ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಯಾಗವನ್ನು ಮಾಡಿದ ಮೇಲೆ ಅನೇಕ ರೀತಿಯಾಗಿ ಅನ್ನ ಸಂತರ್ಪಣೆಗಳು, ಅದೇ ರೀತಿಯಾಗಿ ದಾನಾದಿಗಳು ಆಗಬೇಕು ಅನ್ನುವಂಥದ್ದು ಕೆಲವು ಪ್ರಕ್ರಿಯೆಗಳು. ಆಗ ಹೇಗಿತ್ತು ಅಂತ ಹೇಳಿದರೆ, ಅವನ ಅಶ್ವಮೇಧ ಯಾಗ ಮುಗಿದ ನಂತರದಲ್ಲಿ ಬ್ರಾಹ್ಮಣರಿಗೆ, ಊರಿನ ಜನರಿಗೆ ಯಾರಿಗೆ ಏನು ಬೇಕೋ ಬಂಗಾರಗಳನ್ನು, ಬೆಳ್ಳಿಗಳನ್ನು, ವಸ್ತ್ರಗಳನ್ನು, ಅವರ ಇಚ್ಛೆಗೆ ಏನೇನಿದೆಯೋ ಅದೆಲ್ಲವನ್ನು ಕೂಡ ದಾನ ಮಾಡುವಂತಹ ಪ್ರಸಂಗ. ನಂತರದಲ್ಲಿ ಪುನಃ ಡಂಗೂರವನ್ನು ಹೊಡೆಸಿ, ಏನು ಅಂತ ಹೇಳಿದ್ರೆ, ಯಾರಿಗೂ ಇನ್ನೂ ಅಪೇಕ್ಷೆ ಇದೆಯೋ, ಅಪೇಕ್ಷೆ ಇದ್ದವರೆಲ್ಲರೂ ಕೂಡ ಬಂದು ದಾನವನ್ನು ಸ್ವೀಕಾರ ಮಾಡಿ ಅಂತ ಡಂಗೂರವನ್ನು ಹೊಡೆಸಿ ಅವರಿಗೆ ದಾನವನ್ನು ಕೊಡ್ತಾ ಇದ್ದರು. ಆದರೆ ಇಷ್ಟೆಲ್ಲ ದಾನ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಂದು ಮುಂಗುಸಿ ಬರುತ್ತೆ. ಮುಂಗುಸಿ ಬಂದಾಗ ಆ ಮುಂಗುಸಿಯನ್ನೆಲ್ಲ ನೋಡಿ ಆ ಸಭೆಯಲ್ಲಿದ್ದಂತಹ ಎಲ್ಲ ಜನರನ್ನು ಕುರಿತು ಹೇಳ್ತಾರಂತೆ, ಎಷ್ಟೇ ದಾನ ಆಗಿರಬಹುದು, ಆದರೆ ಆ ಉಂಚವೃತ್ತಿಯನ್ನು ಮಾಡಿಕೊಂಡು ಆ ಜೀವನವನ್ನು ನಡೆಸ್ತಕ್ಕಂತಹ ಬ್ರಾಹ್ಮಣನ ದಾನದ ಮುಂದೆ ಇದು ಯಾವುದು ಕೂಡ ಲೆಕ್ಕಕ್ಕೆ ಬರ್ತಾ ಇಲ್ಲ ಅಂತ ಮುಂಗಸಿ ಒಂದು ಮಾತುಗಳನ್ನು ಅಲ್ಲಿ ಸಭೆಯ ಮಧ್ಯದಲ್ಲಿ ಹೇಳಿತು. ಆಗ ಅಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯ. ಯಾಕೆ ಅಂತ ಹೇಳಿದರೆ, ಅವನು ಎಷ್ಟು ದಾನವನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಲೆಕ್ಕವೇ ಇಲ್ಲ. ಆ ಎಲ್ಲ ಪಾಂಡವರು ಸೇರಿಕೊಂಡು ಅಷ್ಟು ದಾನವನ್ನು ಮಾಡಿದ್ದಾರೆ. ಆದರೆ ಇದಕ್ಕಿಂತಲೂ ಉತ್ತಮವಾದಂತಹ ದಾನ ಇಲ್ಲೇ ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ. ಆದರೆ ಆ ಮುಂಗಸಿ ಮಾತನ್ನು ಕೇಳಿ ಅವರೆಲ್ಲರಿಗೂ ಆಶ್ಚರ್ಯ. ಅವರೆಲ್ಲ ಕೇಳ್ತಾ ಇದ್ದಾರೆ, ಹೇ ಮುಂಗಸಿ, ನೀವು ನೋಡಲಿಕ್ಕೆ ಬಹಳ ಒಳ್ಳೆಯ ಉತ್ತಮವಾಗಿ ಕಾಣಿಸ್ತಾ ಇದೆ. ನೀವು ಬಂಗಾರಮಯವಾದಂತಹ ನಿನ್ನ ಮೈಬಣ್ಣ, ಈಗೆಲ್ಲ ನಿನ್ನ ಮಾತುಗಳು ಬರ್ತಾ ಇದೆ. ಯಾರು ಆ ಬ್ರಾಹ್ಮಣ, ಏನು ದಾನ ಮಾಡಿದ, ಯಾವುದು, ಹೇಗೆ ನಡೀತು ಈ ಪ್ರಸಂಗ ಎಲ್ಲವನ್ನೆಲ್ಲ ತಿಳಿಸು ಅಂತ ಹೇಳಿ ಅವರೆಲ್ಲರೂ ಕೂಡ ಕೇಳಿಕೊಳ್ತಾರೆ. ಕೇಳಿಕೊಂಡಾಗ ಆ ಮುಂಗುಸಿ ಹೇಳ್ತಾ ಇದೆ, ಏನು ಅಂತ ಹೇಳಿದ್ರೆ, ಒಬ್ಬ ಕುರುಕ್ಷೇತ್ರ ಎನ್ನುವಂತಹ ಆ ಪ್ರದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣ ಹೇಗೆ ಅವನ ಜೀವನವನ್ನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಉಂಚವೃತ್ತಿಯನ್ನು ಮಾಡಿಕೊಂಡು ಅವನ ಜೀವನವನ್ನು ಮಾಡ್ತಾ ಇದ್ದ. ಏನಿದು ಉಂಚವೃತ್ತಿ ಅಂತ ಹೇಳಿದರೆ, ಗದ್ದೆಗಳಲ್ಲಿ ಆ ಬೆಳೆದಿರ್ತಕ್ಕಂತಹ ಬೆಳೆಗಳು ಏನಿದೆಯೋ ಅದನ್ನು ಕಟಾವು ಮಾಡಿದ ಮೇಲೆ ಮಾಡುವಾಗ ಕೆಳಗಡೆ ಉದುರಿರುತ್ತೆ. ಅದು ಉದಿರದ ಮೇಲೆ ಪ್ರಾಣಿ, ಆ ಹಕ್ಕಿಗಳೆಲ್ಲ ಬಂದು ತಿಂದ ಮೇಲೆ ಅದರಲ್ಲೇನಾದರೂ ಉಳಿದಿದ್ದರೆ ಅದನ್ನು ತಂದು ಅವನ ಜೀವನವನ್ನು ಮಾಡಬೇಕು ಅಂತ. ಹೀಗೆ ಜೀವನವನ್ನು ಮಾಡುವಂತಹ ಬ್ರಾಹ್ಮಣ ಯಾವತ್ತೂ ಕೂಡ ಸಂಗ್ರಹದ ಬುದ್ಧಿಯೇ ಇಲ್ಲ. ಯಾಕಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ, ಆದರೆ ಯಾವುದಾದ್ರೂ ಪಕ್ಷಿಗಳು ತಿಂದು ಉಳಿದಿದ್ದರೆ ಮಾತ್ರ ಅವನಿಗೆ ಸಿಗ್ತಕ್ಕಂತಹದ್ದು. ಇದನ್ನು ಉಂಚವೃತ್ತಿ ಅಂತ ಕರೀತಾರೆ. ಹೀಗೆ ಆ ಬ್ರಾಹ್ಮಣ ಜೀವನವನ್ನು ಮಾಡ್ತಾ ಇದ್ದಾನೆ. ಯಾವತ್ತೂ ಕೂಡ ಸಂಗ್ರಹದ ಬುದ್ಧಿ ಇನ್ನೊಂದು ಹೊತ್ತಿಗೂ ಕೂಡ ಅವನಿಗೆ ಇರಲಿಲ್ಲ. ಹಾಗಾಗಿ ಹೀಗೆ ಜೀವನ ಮಾಡುವಂತಹ ಪ್ರಸಂಗ ಇರಬೇಕಾದ್ರೆ ಒಂದು ದಿನ ಆ ಪ್ರದೇಶಕ್ಕೆ ಕ್ಷಾಮ ಬರುತ್ತೆ. ಅಂದರೆ ಬರಗಾಲ ಬಂದಾಗ ಎಷ್ಟೋ ದಿವಸಗಳ ಕಾಲ ಇವರಿಗೆ ಆಹಾರವೇ ಸಿಗುವುದಿಲ್ಲ. ಎಷ್ಟೋ ದಿನಗಳ ನಂತರದಲ್ಲಿ ಒಂದು ಸೇರಿನಷ್ಟು ಅವನಿಗೆ ಧಾನ್ಯಗಳ ಸಂಗ್ರಹವಾಗತ್ತೆ. ಧಾನ್ಯಗಳ ಸಂಗ್ರಹವಾದಾಗ ಆ ಧಾನ್ಯವನ್ನು ತಂದು ಅದರಲ್ಲಿ ಹಿಟ್ಟನ್ನು ಮಾಡಿಕೊಂಡು ನಂತರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಮನೆಯಲ್ಲಿ 4 ಜನರು, ಅವನ ಬ್ರಾಹ್ಮಣನ ಹೆಂಡತಿ ಹಾಗೂ ಅವರ ಮಗ, ಅವರ ಸೊಸೆ, ಈ 4 ಜನರು 4 ಒಂದು ಸೇರಿನಲ್ಲಿ ಆ ಒಂದು ಹಿಟ್ಟನ್ನು ಮಾಡಿಕೊಂಡು 4 ಜನರು ಸಮಪಾಲನ್ನು ಮಾಡಿಕೊಂಡು ಇನ್ನೇನು ಸ್ವೀಕಾರ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಹೊರಗಡೆ ಆ ಬ್ರಾಹ್ಮಣ ಆ ಆಹಾರಾರ್ಥವಾಗಿ ಬೇಡಿಕೊಂಡು ಬರ್ತಾನೆ. ಬೇಡಿಕೊಂಡು ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ,
ಯಾರು ಬಂದಿರತಕ್ಕಂತಹ ಅತಿಥಿಗಳಿದ್ದಾರೋ ಅವರನ್ನು ಯಾವ ಒಂದು ಕ್ಷಣವೂ ಯೋಚನೆ ಮಾಡದೆ ಅವರನ್ನು ಸತ್ಕಾರ ಮಾಡಬೇಕು ಅಂತ ಇವರಿಗೆ ಈಗಾಗಲೇ ಎಷ್ಟೋ ದಿನಗಳ ನಂತರ ಸ್ವಲ್ಪ ಆಹಾರ ಸಿಕ್ಕಿದೆ, ಅದನ್ನು ಸೇವನೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರು. ಆದರೆ ಅದಕ್ಕಿಂತಲೂ ಮುಖ್ಯ ಬಂದಿರತಕ್ಕಂತಹ ಆ ಅತಿಥಿಗಳ ಸತ್ಕಾರ ಅಂತ ಅವನು ಯೋಚನೆಯನ್ನು ಮಾಡಿ ಅವರನ್ನು ಮನೆಗೆ ಕರೀತಾನೆ, ಅವರ ಸತ್ಕಾರವನ್ನು ಮಾಡ್ತಾನೆ. ಬ್ರಾಹ್ಮಣ ತನ್ನ ಪಾಲಿನ ಆಹಾರವನ್ನು ಅವನಿಗೆ ಕೊಡ್ತಾನೆ. ಕೊಟ್ಟಾಗ ಆ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬೋದೇ ಇಲ್ಲ. ಆಗ ಅವನಿಗೆ ಆ ಬ್ರಾಹ್ಮಣನಿಗೆ ಬೇಸರ ಆಗತ್ತೆ, ಉಂಚ ವೃತ್ತಿಯನ್ನು ನಡೆಸ್ತಕ್ಕಂತಹ ಬ್ರಾಹ್ಮಣನಿಗೆ ಬೇಸರ ಆಗತ್ತೆ. ಆಗ ಪತ್ನಿ ಹೇಳ್ತಾಳೆ, ಆ ಪತಿದೇವರೇ, ಖಂಡಿತವಾಗಿ ಯೋಚನೆಯನ್ನು ಮಾಡಬೇಡಿ. ಹೆಂಡತಿಯಾದವಳ ಕರ್ತವ್ಯ ಏನು ಅಂತ ಹೇಳಿದರೆ, ಗಂಡ ಹೇಗಿರ್ತಾನೋ ಅವನ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಸರಿಯಾದಂತಹ ಭಾಗಿ ಹೆಂಡತಿಯದ್ದು ಕೂಡ ಆಗಿರುತ್ತೆ. ನನ್ನ ಆಹಾರವನ್ನು ಕೊಡಿ ಅಂತ ಹೇಳ್ತಾಳೆ. ಆಗ ಮನಸ್ಸಿಲ್ಲದಿದ್ದರೂ ಕೂಡ ಆ ಬ್ರಾಹ್ಮಣ ಬಂದಿರತಕ್ಕಂತಹ ಅತಿಥಿಗಳಿಗೆ ಆ ಆಹಾರವನ್ನು ಕೊಡ್ತಾನೆ. ಆಗಲೂ ಕೂಡ ಅವರಿಗೆ ಹೊಟ್ಟೆ ತುಂಬೋದಿಲ್ಲ. ಆಗ ಆ ಬ್ರಾಹ್ಮಣನಿಗೆ ಬಹಳ ದುಃಖವಾಗತ್ತೆ. ಬಂದಿರತಕ್ಕಂತಹ ಅತಿಥಿಗಳಿಗೂ ಕೂಡ ನನಗೆ ಸತ್ಕಾರ ಮಾಡೋದಷ್ಟು ನನಗೆ ಆ ಶಕ್ತಿ ಇಲ್ಲದೆ ಹೋಯಿತು ಅಂತ ಹೇಳಿ ಅವನ ದುಃಖವನ್ನು ನೋಡಿ ಮಗ ಹೇಳ್ತಾನೆ, ತಂದೆ ಮಾಡಿದಂತಹ ಧರ್ಮ ಕಾರ್ಯಗಳಿಗೆ ಮಗನೂ ಕೂಡ ಅದಕ್ಕೆ ಸಾಥನ್ನು ಕೊಡಬೇಕು ಅಂತ. ಹಾಗಾಗಿ ನೀನು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆಯಾ, ನನ್ನದನ್ನು ತಗೋ ಅಂತ. ಆಗ ತಂದೆ ಹೇಳ್ತಾನೆ, ನೀನು ಇನ್ನೂ ಚಿಕ್ಕ ವಯಸ್ಸಿನವನಾಗಿದ್ದೀಯಾ, ಹಸಿವು ಅನೇಕ ದಿನಗಳಿಂದ ಆ ಹಸಿವಾಗಿದೆ, ನೀನು ತಿನ್ನು ಬೇಡ ಅಂತ ಎಷ್ಟು ಅವನನ್ನು ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ಮಗ ಅದು ಯಾವುದನ್ನು ಕೂಡ ಎಲ್ಲವನ್ನು ನಿರಾಕರಣೆ ಮಾಡಿ ತನ್ನ ಆಹಾರವನ್ನು ಕೂಡ ಕೊಡ್ತಾನೆ. ಆಗ ಆ ಬಂದಿರತಕ್ಕಂಥ ಅತಿಥಿಗಳಿಗೆ ಕೊಟ್ಟಾಗ ಆಗಲೂ ಕೂಡ ಅವರಿಗೆ ಹೊಟ್ಟೆ ತುಂಬೋದಿಲ್ಲ. ಆ ಬ್ರಾಹ್ಮಣನಿಗೆ ಬಹಳ ದುಃಖವಾಗುತ್ತೆ. ಆಗ ಸೊಸೆ ಹೇಳ್ತಾಳೆ, ಸೊಸೆಯ ಕರ್ತವ್ಯ ಏನು ಅಂತ ಹೇಳಿದ್ರೆ, ಮನೆಯಲ್ಲಿರ್ತಕ್ಕಂತಹ ಮಾವನ ಮತ್ತು ಗಂಡನ ಸೇವೆಯೇ ಅವಳ ಮುಖ್ಯ ಕರ್ತವ್ಯ. ಹಾಗಾಗಿ ನನ್ನದನ್ನು ಕೂಡ ಕೊಡಿ ಅಂತ ಅವರಿಗೆ ಹೇಳ್ತಾರೆ. ಹೇಳಿದಾಗ ಆಗ ಅವರ ಮಾವನಿಗೆ ಆ ಬ್ರಾಹ್ಮಣನಿಗೆ ಕಣ್ಣಲ್ಲಿ ನೀರು ಬಂದು ಅದನ್ನು ಕೂಡ ಕೊಡ್ತಾರೆ. ಕೊಟ್ಟಾಗ ಆಗ ಬಂದಿರತಕ್ಕಂತಹ ಅತಿಥಿಗಳಿಗೆ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ತುಂಬಿದಾಗ ಅತಿಥಿಗಳು ಹೇಳ್ತಾ ಇದ್ದಾರೆ ಅಂತ ಏನು ಅಂತ ಹೇಳಿದ್ರೆ, ನೀನು ಏನೂ ಇಲ್ಲದಂತಹ ನೀನು ಉಂಚ ವೃತ್ತಿಯನ್ನು ಮಾಡಿಕೊಂಡು ಎಷ್ಟೋ ದಿವಸಗಳ ಕಾಲ ಉಪವಾಸ ಬಿದ್ದು ಆ ನಂತರದಲ್ಲಿ ಸಿಕ್ಕಂತಹ ಒಂದು ಸೇರಿನ ಆಹಾರದಲ್ಲಿ 4 ಜನ ಸೇವಿಸ್ತಾ ಇರಬೇಕಾದ್ರೆ ಯಾವುದನ್ನೂ ನೋಡದೇನೆ ಇರುವಂತಹ ಎಲ್ಲ ಆಹಾರವನ್ನು ನನಗೆ ಕೊಟ್ಟು ಇಂತಹ ದೊಡ್ಡ ಒಂದು ವ್ರತವನ್ನು ನೀನು ದಾನ ಎನ್ನುವಂತಹ ವ್ರತವನ್ನು ಮಾಡ್ತಾ ಇದೆಯಲ್ಲ, ಇದನ್ನು ನೋಡಿ ದೇವತೆಗಳೇ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ದೇವತೆಗಳೇ ಬಂದಿದ್ದಾರೆ, ಚಿನ್ನದ ಒಂದು ವಿಮಾನದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ನೀನು ಬಹಳ ಶ್ರೇಷ್ಠವಾದಂತಹ ದಾನವನ್ನು ಮಾಡಿದ್ದೀಯ. ಹಾಗಾಗಿ ದಾನ ಎಂಬುದು ಆ ಮನುಷ್ಯನಿಗೆ ಬಹಳ ಆದ್ಯವಾಗಿರ್ತಕ್ಕಂತಹ ಕರ್ತವ್ಯ. ಹಾಗಾಗಿ ದೇವತೆಗಳೇ ನಿಮ್ಮೆಲ್ಲ ಕುಟುಂಬ, ನಿನ್ನ ಹೆಂಡತಿ ಅನ್ನುವಂತಹ ಪ್ರೀತಿಯನ್ನು, ಮಗ ಸೊಸೆ ಎನ್ನುವಂತಹ ಎಲ್ಲ ವಾತ್ಸಲ್ಯವನ್ನೂ ಮರೆತು ನೀನು ದಾನವನ್ನು ಮಾಡಲಿಕ್ಕೆ ಬಯಸಿದ್ದೀಯಾ. ಹಾಗಾಗಿ ಈ ನಿನ್ನ ದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ದಾನವಾಗತ್ತೆ ಅಂತ ಹೇಳಿ ಅತಿಥಿಗಳು ಎಲ್ಲ ದೇವತೆಗಳು ಆಶೀರ್ವಾದವನ್ನು ಮಾಡಿ ಅವರನ್ನು ಚಿನ್ನದ ರಥದಲ್ಲಿ ಕರೆದುಕೊಂಡು ಹೋಗ್ತಾರೆ. ಆಗ ಮುಂಗಸಿ, ಬೆಲದಲ್ಲಿದ್ದಂತಹ ಮುಂಗಸಿ ಏನಾಗತ್ತೆ ಅಂತ ಹೇಳಿದ್ರೆ, ಇವರನ್ನು ಹಿಟ್ಟು ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಹಿಟ್ಟಿನ ಕಣಗಳು ನೆಲದಲ್ಲಿ ಬಿದ್ದಾಗ ಅದರಲ್ಲಿ ಹೊರಳಾಡಿದಾಗ ಆ ದಾನದ ಮಹಿಮೆಯಿಂದ ಅದರ ಮೈಬಣ್ಣ ಅರ್ಧ ಬಂಗಾರಮಯವಾಗಿರುತ್ತೆ. ಆಗ ಮುಂಗಿಸಿ ಹೇಳ್ತಾ ಇದೆ, ಅಲ್ಲಿ ನನ್ನ ಮೈ ಬಣ್ಣ ಅರ್ಧ ಬಂಗಾರವಾಗಿದೆ, ಇನ್ನೂ ಇದೇ ರೀತಿಯಾದಂತಹ ಎಲ್ಲಾದರೂ ಒಂದು ಶ್ರೇಷ್ಠವಾದಂತಹ ದಾನದಿಂದ ಪುನಃ ನನ್ನ ಇಡೀ ಮೈ ಬಣ್ಣ ನನ್ನ ಇಡೀ ಮೈ ಬಂಗಾರಮಯವಾಗುತ್ತಾ ಅಂತ ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೇನೆ. ಆದರೆ ಆ ಬ್ರಾಹ್ಮಣನ ಉಂಚ ವೃತ್ತಿಯಿಂದ ಜೀವನ ನಡೆಸ್ತಕ್ಕಂತಹ ಬ್ರಾಹ್ಮಣನ ಮುಂದೆ ಇದು ಯಾವುದೂ ಕೂಡ ಶ್ರೇಷ್ಠ ಅಲ್ಲ. ಅಂದರೆ ಧರ್ಮರಾಜ ಪಾಂಡವರ ಆ ದಾನಗಳು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾ ಇರೋದಲ್ಲ, ಆದರೆ ಇದಕ್ಕಿಂತಲೂ ಇವನು ಇದ್ದು ಎಲ್ಲವನ್ನು ಕೊಟ್ಟ, ಏನು ಇಲ್ಲದೇನೆ ಆ ಬ್ರಾಹ್ಮಣ ಎಲ್ಲವನ್ನೂ ಕೂಡ ಕೊಟ್ಟ, ಅದು ಹಾಗಾಗಿ ಬಹಳ ಶ್ರೇಷ್ಠವಾಗಿರತಕ್ಕಂತಹ ದಾನ ಅಂತ. ಹಾಗಾಗಿ ನಾವು ಕೂಡ ಮನುಷ್ಯರಾದವರು ಕೂಡ ಏನು ಅಂತ ಹೇಳಿದ್ರೆ, ಪ್ರಾಣಿ ಪಕ್ಷಿಗಳಿಗೆ ಅನೇಕ ಕಷ್ಟದಲ್ಲಿರುವವರೆಗೆ ಈ ದಾನವನ್ನು ಮಾಡಲೇಬೇಕು ಎನ್ನುವುದನ್ನು ಶಾಸ್ತ್ರ ಹೇಳ್ತಾ ಇದೆ. ಪುರಾಣ ಇತಿಹಾಸಗಳು, ಗುರು ಹಿರಿಯರು ಎಲ್ಲರೂ ಕೂಡ ನಮಗೆ ತಿಳಿಸ್ತಾ ಇದ್ದಾರೆ.
ಕೊಡುವಾಗ ಹೇಗಿರಬೇಕು ಅಂತ ಹೇಳಿದರೆ ಯಾವತ್ತು ಬೈಕೊಂಡು ಅಥವಾ ನಾನು ನನ್ನ ಹತ್ತಿರ ಇದೆ ಎನ್ನುವಂತಹ ಅಹಂಕಾರದಿಂದ ಯಾವತ್ತೂ ಕೂಡ ದಾನವನ್ನು ಮಾಡಬಾರ್ದು. ನಾನು ಯಾರು ಏನನ್ನು ಬಯಸ್ತಾರೋ ನಮ್ಮ ಹತ್ರ ಅದು ಇಲ್ಲದಿದ್ದರೂ ಪರವಾಗಿಲ್ಲ ಅಥವಾ ಆ ಶಕ್ತಿ ಮೀರಿ ದಾನವನ್ನು ಮಾಡಬೇಕು ಅಂತ. ಹಾಗಾಗಿ ಇಂತಹ ದಾನ ಎನ್ನುವಂತಹ ಶ್ರೇಷ್ಠ ವ್ರತವನ್ನು ನಾವು ಕೂಡ ಮೈಗೂಡಿಸಿಕೊಂಡಾಗ ಅದು ಒಂದು ಮೋಕ್ಷಕ್ಕೆ ಸಾಧನ ಆಗ್ತದೆ ಎಂಬುದಾಗಿ ಈ ಸುಂದರವಾದಂತಹ ಪ್ರಸಂಗದಿಂದ ನಮಗೆ ಗೊತ್ತಾಗ್ತದೆ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.